ಹೇಳಿದ್ದಾರೆ. ಲಿಂಗಾಯತರ ಅಧ್ಯಕ್ಷರು ಬಂದರು, ನಂದೀಶ ಸಾರ ಬಂದರು. ಅವರು ಟಿ ವಿಲಿ ನೋಡಿದ್ಮೇಲೆ ನಮ್ಗೆ ಏನಿದ್ರು ನಾವು ನೋಡ್ಕೊತೀವಿ. ನಾವು ತಿಂಗಳಿಗೆ 2,000 ರೂಪಾಯಿ ಮತ್ತು ಸಾಮಾನು ಹುಡುಗರಿಗೆ ಬಟ್ಟೆಗಳು ಕೊಡ್ತೀವಿ ಅಂತ ಹೇಳಿ ವ್ಯವಸ್ಥೆ ಕೊಟ್ಟರು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಂದ್ರು ಅದಕ್ಕೆ ಸರಿ ಕೊಟ್ಟರು ತಿರ್ಗಿ ಧರ್ಮಸ್ಥಳ ಸಂಘದವರು ಬಂದು ನಾವು ಮನೆ ಮಾಡಿಕೊಡ್ತೀವಿ, ತಿಂಗಳಿಗೆ 1,000 ರೂಪಾಯಿ ಕೊಡ್ತೀವಿ, ಏನಿದ್ರು ನಾವು ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಹೋದ್ರು ನ್ಯೂಸ್ 18 ವರದಿಗೆ ಸ್ಪಂದಿಸಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾನೂನು ಸ್ವಯಂ ಸೇವಕ ಆರ್ ಸತೀಶ್ ಕುಮಾರ್ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸಿಕೊಡುವ ಜವಾಬ್ದಾರಿ ಹೊತ್ತಿದ್ದಾರೆ. ಅನಾಥ ಮಕ್ಕಳ ಸಂಕಷ್ಟದ ಬಗ್ಗೆ ಬೆಳಕು ಚೆಲ್ಲಿ ಅವರಿಗೆ ನೆರವಾಗಲು ಕಾರಣವಾದ ನ್ಯೂಸ್ 18ಗೆ ಗ್ರಾಮಸ್ಥರು ಧನ್ಯವಾದ ಹೇಳಿದ್ದಾರೆ. ಆಧಾರ್ ಕಾರ್ಡ್ ಆಗಬೇಕು, ಅವ್ರಿಗೆ ಆರ್ಥಿಕವಾಗಿ ನೆರವಾಗಬೇಕು, ಒಂದು ಮಕ್ಕಳಿಗೆ ಒಂದಷ್ಟು ಶೈಕ್ಷಣಿಕವಾಗಿ ಮತ್ತು ಪ್ರಾಥಮಿಕವಾಗಿ ಅವ್ರಿಗೆ ಏನೇನು ಅವಶ್ಯಕತೆ ಇದೆ, ಬಟ್ಟೆ ಬರಿ ಏನೇನು ಆಗ್ಬೋದು ಅವನ್ನೆಲ್ಲ ಒಂದಷ್ಟು ದಾನಿಗಳಾಗ್ಬೋದು, ಇಲ್ಲ ನಿಮ್ಮ ಈ ಮಾಧ್ಯಮ ನೋಡ್ತಾ ಇರೋ ಮಾಧ್ಯಮ ಮಿತ್ರರಾಗ್ಬೋದು, ಇಲ್ಲ ದಾನಿಗಳಾಗ್ಬೋದು, ಯಾರಾದರೂ ಒಂದಷ್ಟು ಸಹಾಯ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾನು ಕಳಕಳಿ ಮನವಿ ಸರ್. ನ್ಯೂಸ್ 18 ವರದಿ ನೋಡಿ ಅನಾಥ ಮಕ್ಕಳಿಗೆ ಸಹಾಯ ಹಸ್ತ ಚಾಚಿದ ಹೃದಯವಂತರ ಈ ಮಾನವೀಯ ಕಾರ್ಯ ಅನಾಥ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಆಶಾಕಿರಣ ಮೂಡಿಸಿದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ನಂದೀಶ್, ನ್ಯೂಸ್ 18 ಚಾಮರಾಜನಗರ.